ಸೀರಿಯಸ್ಲಿ ನನ್ನ ಜೊತೆ ಸೀತಾಪುರಕ್ಕೆ ಬಾರೋ ಆರ್ಯನ್. ಬೇಡ, ನಿಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ. ನೀನ್ ಪ್ರೀತಿಸ್ತಾ ಇರೋದ್ ನನ್ನನ್ನೋ ನಮ್ಮಪ್ಪನ್ನೋ? ನಾನ್ ಪ್ರೀತಿಸ್ತಾ ಇರೋದ್ ನಿನ್ನೆ ಅಂತ ಹೇಳಿದ್ರೆ ನಿಮ್ಮಪ್ಪ ಒಪ್ತಾರ? ಶ್ರೀಮತಿ ಅಮೃತ ಆರ್ಯನ್ ಆಗಿ ನಿನ್ ಹೆಸರಲ್ಲಿ ಕುಂಕುಮ ಹಚ್ಕೋತೀನಿ. ಇದಕ್ ಯಾರೇ ವಿರೋಧ ಬಂದ್ರು ನಾನ್ ಎದುರಿಸ್ತೀನಿ, ಅದ್ ಯಾರೇ ಆಗಿರ್ಲಿ. ಆದ್ರೆ ನಿಮ್ ತಾಯಿ ಬಗ್ಗೆ ನನ್ ಗೊತ್ತಿಲ್ಲ. ಅವರಿಂದ ನಮ್ಮ ಮನೇಲಿ ಏನೇನೆಲ್ಲ ಆಯ್ತು, ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳು ಮಾಡಿದ್ರು. ಹೋಲ್ಡ್ ಆನ್. ನಮ್ಮಮ್ಮನ ಬಗ್ಗೆ ಇಷ್ಟೆಲ್ಲ ಆರೋಪ ಮಾಡಕ್ ಮುಂಚೆ ನಿನಗೊಂದು ಪ್ರಶ್ನೆ. ನಮ್ಮಮ್ಮ ನಿಮ್ಮಪ್ಪನ ಯಾಕೆ ದ್ವೇಷಿಸ್ತಾರೆ ಗೊತ್ತಾ? ಯಾವುದು ಸಹನೆಯಿಂದ ಮಾಡ್ಬೇಕೋ ಅಲ್ಲೇ ದುಡುಕಿರ್ತೀರಾ. ನಮ್ಮಪ್ಪನೂ ಇದೇ ಮಾತು ಹೇಳಿದ್ರು ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ. ತಪ್ಪು ನಂದೆ. ಅದೇನೋ ಹೇಳ್ತಾರಲ್ಲ, ಪ್ರೀತಿ ಕುರುಡು. ಕುರುಡು ಒಂದೇ ಅಲ್ಲ, ಕುಂಟು ಕಿವುಡು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿಮಾಂದ್ಯ ಕೂಡ. ನಾನೊಂದ್ ಕಡೆ ಓದಿದ್ದೆ, ಬದುಕೋಕೆ ಬೇಕಾಗಿರೋದು ಬುದ್ಧಿ ಅಲ್ಲ ವಿವೇಕ ಅಂತ. ಅದನ್ನೇ ನಾನು ಕಳ್ಕೊಂಡೆ. ನಿಮ್ಮ ಮನೇಲಿ ನಂಗೆ ಆಶ್ರಯ ಕೊಟ್ಟು ತುಂಬಾ ಉಪಕಾರ ಮಾಡಿದ್ದೀರಾ. ಹಾಗಂತ ನೀವು ದಾಕ್ಷಿಣ್ಯ ಎಲ್ಲ ಇಟ್ಕೋಬೇಡಿ. ನನ್ನಿಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಹೊರಟೋಗು ಅಂತ ಹೇಳ್ಬಿಡಿ, ನಾನು ಹೊರಟೋಗ್ತೀನಿ. ನಾನು ಯಾಕಮ್ಮ ಹಾಗೆ ಹೇಳಿ? ನಿನ್ಗೆ ಎಲ್ಲಿವರೆಗೂ ಇಷ್ಟನೋ ಅಲ್ಲಿವರೆಗೂ ಈ ಮನೇಲಿರು. ನಮ್ಮ ಮನೆ ಪರಂಪರೆನೇ ಹಾಗೆ. ನನಗದು ಮುಖ್ಯ ಅಲ್ಲ. ನಿನ್ ತಂದೆನೆ ನನ್ನ ತಂದೆನ್ ಕೊಂದಿದ್ದು. ಇದು ಸುಳ್ಳು ಆರ್ಯನ್. ನಿನಗೆ ಹೇಗೆ ಗೊತ್ತು? ನನಗೆ ನನ್ನ ತಂದೆ ಮೇಲೆ ನಂಬಿಕೆ ಇದೆ. ನರಸಿಂಹರಾವು ನನ್ನ ತಂದೆನ ಭೇಟಿ ಮಾಡಕ್ ಕರೆದ್ರು. ಮಾರನೇ ದಿವಸ ಬೆಳಗ್ಗೆ ಅವ್ರ ಹೆಣ ಸಿಕ್ತು. ಆ ರಾತ್ರಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಆದ್ರೆ 2 ವಾರಕ್ಕೆ ನರಸಿಂಹರಾವ್ ಮಂತ್ರಿ ಆದ್ರಲ್ಲ. ಅಪ್ಪಂಗೆ ಅವ್ರ ಸ್ವಂತ ಶ್ರಮದಿಂದ ಸಿಕ್ಕಿರೋ ಪದವಿ ಅದು. ಕರೆಕ್ಟ್, ಸ್ವಂತ ಶ್ರಮದಿಂದ ಸಿಕ್ಕಿದ್ದು. ಅದಕ್ಕೆ ತಿಂಗ್ಳಾನ್ ಗಟ್ಲಿಂದ ನಡೀತಾ ಇದ್ದಿದ್ ಮುಷ್ಕರ ಒಂದೇ ರಾತ್ರಿ ನಿಂತೋಯ್ತು. ಆರ್ಯನ್ ಪ್ಲೀಸ್, ನಿನಗ್ ನಮ್ ತಂದೆ ಹಾಗನ್ಸ್ತಾರ? ಹಾಗಿದ್ಮೇಲೆ ಅಂತವ್ರ ಮಗಳನ್ನ ಯಾಕೆ ಪ್ರೀತಿಸ್ದೆ? ನನ್ಗೊಂದು ಸ್ವಲ್ಪ ಟೈಮ್ ಬೇಕು. ನನ್ನ ಮನಸ್ಸಲ್ಲಿರೋ ಬಿರುಗಾಳಿ ಆರಕ್ಕೆ ನನಗೊಂದು ಸ್ವಲ್ಪ ಸಮಯ ಬೇಕು. ಸುಮಿತ್ರಾ, ಈಗಾಗಲೇ ನಮ್ಮಿಂದ ತುಂಬಾ ಅನ್ಯಾಯ ಆಗಿದೆ. ತಿದ್ಕೊಳ್ಳೋಕ್ಕೊಂದು ಅವಕಾಶ ಮಾಡಿಕೊಡು. ನಾನು ನಿಮ್ಮನ್ನು ದೂಷಿಸ್ತಿಲ್ವಲ್ಲ ಭವ? ಅದು ನಿನ್ ದೊಡ್ಡ ಗುಣ. ಆದ್ರೆ ನಮಗೆ ಗಿಲ್ಟ್ ಕಾಡ್ತಾ ಇದೆ. ಏನು ಎಂತು ಅಂತ ತಿಳಿದೆ ನಿನ್ನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಿದ್ವಿ. ತಾಯಿ ಮಗುನ ಬೇರೆ ಬೇರೆ ಮಾಡಿದ್ವಿ. ಮತ್ತೆ ನೀನು ಆಸ್ಪತ್ರೆಗೆ ಹೋಗೋ ಮಾತೇ ಇಲ್ಲ. ನಿನ್ಗೆ ಇಲ್ಲಿರೋಕೆ ಇಷ್ಟ ಇಲ್ದಿದ್ರೆ ಸೀತಾಪುರದಲ್ಲಿರು, ಇಲ್ಲ ಬೆಂಗಳೂರಲ್ಲೇ ಯಾವ್ದಾದ್ರು ಬೇರೆ ಮನೆ ಮಾಡ್ಕೊಡ್ತೀನಿ, ಅಲ್ಲಾದ್ರೂ ಇರು. ನಾನು ನನ್ನ ಮಗು ಎಲ್ಲಾದ್ರೂ ನೆಮ್ಮದಿಯಾಗಿರ್ಬೇಕು. ಅವಳು ಚೆನ್ನಾಗಿ ಓದಿ ದೊಡ್ಡವಳಾಗಿ ಚೆನ್ನಾಗಿ ಬಾಳ್ಬೇಕು. ಅದನ್ನ ನಾನು ನೋಡ್ಬೇಕು. ಅವಳ ಬಗ್ಗೆ ಯೋಚನೆ ಬೇಡ. ನೀನೇನು ಮಾಡಬೇಕು ಅಂತಿದ್ಯಾ ಚೆನ್ನಾಗಿ ಯೋಚನೆ ಮಾಡಿ ಹೇಳು. ತುಂಬಾ ಥ್ಯಾಂಕ್ಸ್ ಬಾವ. ಪರಶು, ಆ ವಿಷಯಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದೇ ನನ್ಗೆ ಅರ್ಥ ಆಗಲ್ಲ. ಅವನನ್ನ ಹಾಕಿ ತಲೆ ಮೇಲೆ ಕುಡಿಸ್ಕೊಂಡಿದ್ದೆ. ಸಾವಿತ್ರಿ ಅಷ್ಟು ಹೇಳಿದ್ರು ಒಂದು ಸಣ್ಣ ಅನುಮಾನ ಪಡ್ಲಿಲ್ಲ. ಈಗ ಪೂರ್ತಿ ಕೈ ಬಿಟ್ಟಿದ್ಯಾ. ಅಷ್ಟು ನಂಬಿಕೆ ಇಟ್ಟು ನನಗೆ ಅವನು ಎಂತ ಮೋಸ ಮಾಡ್ದ. ಹಣ ಕೇಳಿದ್ರೆ ಧಾರಾಳವಾಗಿ ಕೊಡ್ಬೋದು. ಇವತ್ತು ನೋಡು ಮನೆ ಪರಿಸ್ಥಿತಿ ಹೇಗಿದೆ ಅಂತ. ತುಂಬಾ ಗೋಳಾಡ್ದ. ನನ್ನ ಪರ ಕೇಸ್ ನಡೆಸು, ನನ್ನ ಲಾಯರ್ ಆಗು ಅಂತ. ನಡೆಸ್ತೀಯಾ ಕೇಸ್ನ? ಗೊತ್ತಾಗ್ತಾ ಇಲ್ಲ. ಅದರ ಬಗ್ಗೆನೇ ನಿನ್ನ ಹತ್ರ ಮಾತಾಡೋಣ ಅಂತಿದ್ದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಆದ್ರೆ ಇಂದುಮತಿಗೆ ಸೇಡಿರೋ ಹೊರತು ಬೇರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ. ಆದ್ರೆ ನನಗೆ ಆ ನರಸಿಂಹ ಮಣ್ಣು ಪಾಲಾಗಲೇಬೇಕು. ಅದಕ್ಕಾಗಿ ಯಾರಿಗೇನೇ ಆದ್ರೂ ಪರವಾಗಿಲ್ಲ. ನನಗೆ ನೀನೇ ಸರಿ ಜಗ್ಗು ಮಾವ. ಸಾವಿತ್ರಿ